ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ. ಈ ನಾಡಿಗೇನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಟ್ಟವನು. ಎಚ್.ಡಿ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡೋದಿಕ್ಕೆ ಯೋಚನೆನೇ ಮಾಡ್ಲಿಲ್ಲ, ಆ ಮನಸ್ಸು ಮಾಡ್ಲೇ ಇಲ್ಲ. ಎಲ್ರು ಅನ್ಕೊಂಡಿದ್ದೇನೆ, ನಾವು ಕೂಡ ಅದನ್ನೇ ಅಂದ್ಕೊಂಡ್ವಿ, ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ. ತಾವು ಕೇಂದ್ರದಲ್ಲಿದ್ದಾರೆ, ನರೇಂದ್ರ ಮೋದಿ ಸಂಪುಟದಲ್ಲಿ ಅಂತ ಹೇಳಿದ್ರೆ ಫುಲ್ ಬಿಸಿ. ರಾಜ್ಯದಲ್ಲಿ ಯಾರು ಮುನ್ನಡೆಸ್ಬೇಕು ರಾಜ್ಯವನ್ನ? ಅಂದ್ರೆ ಕೃಷ್ಣಾರೆಡ್ಡಿ ಅವರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನ ಮಾಡಿದ್ರು, ಆದ್ರೆ ರಾಜ್ಯಾಧ್ಯಕ್ಷ ತಾನೇ ಉಳ್ಕೊಂಡ್ರು. ಕುಮಾರಸ್ವಾಮಿ ಅವ್ರ ಪ್ಲಾನ್ ಏನು? ನಿಖಿಲ್ ಇಷ್ಟು ಆಕ್ಟಿವ್ ಆಗಿ ಜನರೊಂದಿಗೆ ಜನತಾದಳ ಅಂತ ರಾಜ್ಯಾದ್ಯಂತ ಸುತ್ತಾಡಿದ್ರು, ಜನರ ಬೆಂಬಲ ತುಂಬಾ ಚೆನ್ನಾಗಿ ಸಿಕ್ತು, ಯುವ ನಾಯಕ ಆಗಿ ಬೆಳೆಯೋ ಲಕ್ಷಣಗಳನ್ನು ತೋರಿಸಿದ್ರು, ಜೊತೆಗೆ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯಾವುದೇ ವಿಚಾರವನ್ನು ಕೂಡ ಆಳ ಅಗಲಗಳನ್ನ ಅರಿತು ಮಾತಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಎಡವ್ತಾ ಇಲ್ಲ. 3 ಬಾರಿ ಸೋತಿದ್ದಾರೆ. ಸೋತಿರುವವ್ರಿಗೆ ಶಕ್ತಿ ಹೆಚ್ಚಿರುತ್ತೆ, ಗೆದ್ದಿರೋರ್ಗಿಂತ ಅನುಭವ ಹೆಚ್ಚು ಸಿಕ್ಕಿರುತ್ತೆ, ನೋವುಗಳನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಹಾಗಾಗಿ ಸೋತಿರುವಂತ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ರಾಜ್ಯಾಧ್ಯಕ್ಷ ಮಾಡಬಹುದಾ? ಯಾಕಂದ್ರೆ ಸೋತಿರೋರ್ನ ರಾಜ್ಯಾಧ್ಯಕ್ಷ ಮಾಡಿದ್ರೆ ಇನ್ನೊಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ನೋಡಿ, ನಾವು ಸೋತವನಿಗೆ ಪಟ್ಟ ಕಟ್ಟಿದೀವಿ ಯಾಕೆಂದ್ರೆ ಅವ್ನು ಗೆಲ್ಬೇಕು ಅಂತ ಹೇಳಿ, ಸೋತವ್ರನ್ನ ಕೂಡ ಬೆಂಬಲಿಸ್ತೀವಿ ಅನ್ನೋ ಮಾತು ಕೊಟ್ಟಾಗತ್ತೆ, ಅನ್ನೋ ಒಂದು ನಿಲುವು ತಾಳ್ದಾಗತ್ತೆ ಅನ್ಕೊಂಡ್ರೆ, ಇನ್ನೊಂದ್ ಕಡೆ ತನ್ನ ಮಗನಿಗೆ ಪಟ್ಟ ಕಟ್ಟಿದ್ರೆ ಅದು ತಪ್ಪು ಮೆಸೇಜ್ ಹೋಗುತ್ತೆ. 3 ಬಾರಿ ಸೋತಿರುವಂತ ನಿಖಿಲ್ಗೆ ಪಟ್ಟ ಕಟ್ಟಿದ್ರು, ತನ್ನ ಮಗ ಅನ್ನೋ ಕಾರಣಕ್ಕೆ ಅವನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ರು. ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಚೆನ್ನಾಗಿದೆ. ಇವರು 2028ಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕಣಕ್ಕಿಳಿತಾ ಇದ್ದಾರೆ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಲಿಲ್ಲ. ಒಂದು ಉದಾಹರಣೆ ಕಣ್ಮುಂದೆನೆ ಇದೆ. 2023ರ ಚುನಾವಣೆಯಲ್ಲಿ ಹಾಸನದಲ್ಲಿ ಸವಾಲು ಮೇಲೆ ಸವಾಲ್ ಹಾಕ್ತಾ ಇದ್ದಂತ ಪ್ರೀತಮ್ ಗೌಡ ಎದುರು ಅಭ್ಯರ್ಥಿ ಯಾರನ್ನ ಕಣಕ್ಕಿಳಿಸ್ಬೇಕು ಅಂದ್ರೆ ಎಲ್ಲರ ತಲೆಯಲ್ಲಿ ಇದ್ದಿದ್ದು ಭವಾನಿ ರೇವಣ್ಣ ಕಣಕ್ಕಿಳಿತಾರೆ. ಅಲ್ಲಿ ಅವ್ರ ಕಣಕ್ಕಿಳಿದ್ರೆ ಪೈಪೋಟಿ ಇರುತ್ತೆ, ಗೌಡ್ರ ಕುಟುಂಬದವ್ರು ಬಂದ್ ನಿಂತ್ರೆ ಗೆಲುವು ಸಾಧ್ಯ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಗೊತ್ತಿತ್ತು, ನಾವು ನಮ್ಮ ಕುಟುಂಬದವ್ರನ್ನ ನಿಲ್ಲಿಸ್ಕೊಂಡು ಎಡಬಟ್ಟು ಮಾಡ್ತೀವಿ. ಜನ ನಮ್ಮ ಕುಟುಂಬಕ್ಕೆ ಈಗಾಗ್ಲೇ ಚೀಮಾರಿ ಹಾಕೋದಿಕ್ ಶುರು ಮಾಡಿದ್ದಾರೆ, ಕುಟುಂಬ ರಾಜಕಾರಣ ಬೇಡ. 2023ರಲ್ಲಿ ಎಚ್.ಎಸ್. ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಪ್ರಕಾಶ್ ಅವರನ್ನ ಹಾಸನದಲ್ಲಿ ಕಣಕ್ಕಿಳಿಸಿದ್ರು. ಪ್ರೀತಮ್ ಗೌಡ ಸವಾಲಿನ ಮೇಲೆ ಸವಾಲ್ ಹಾಕ್ತಾ ಇದ್ರು, ಯಾರೇ ನಿಂತ್ಕೊಳ್ಳಿ ನನ್ನ ರಿಸಲ್ಟ್ ಡೇ ದಿನ ಸ್ಕ್ರೀನ್ ಅಲ್ಲಿ 2 ವಿಂಡೋ ಮಾಡಿ ಹಾಕಿ, ಒಂದು ಕಡೆ ನಾನು ಹೇಳಿದ ಮಾತು ಹಾಕಿ, ಮತ್ತೊಂದು ಕಡೆ ರಿಸಲ್ಟ್ ಅನ್ನು ಹಾಕಿ, ನಾನು ಎದುರಾಳಿ ಅಭ್ಯರ್ಥಿಗಿಂತ 2ರಷ್ಟು ಹೆಚ್ಚಿನ ಮತವನ್ನ ತಗೊಂಡಿರ್ತೀನಿ ಅನ್ನುವಂತ ಸವಾಲನ್ನ ಹಾಸನದ ಪ್ರೀತಮ್ ಗೌಡ ಹಾಕ್ತಾ ಇದ್ರು. ಆದ್ರೆ ಆ ಸವಾಲಿಗೆ ಎಚ್.ಡಿ. ಕುಮಾರಸ್ವಾಮಿ ಹಾಕಿದಂತ ಒಂದು ಮಾಸ್ಟರ್ ಪ್ಲಾನ್ ಇತ್ತಲ್ಲ, ಸ್ವರೂಪ್ ಪ್ರಕಾಶ್ ಅವ್ರನ್ನ ಕಣಕ್ಕಿಳಿಸಿದ್ರು. ಅಲ್ಲಿ ಸೈಲೆಂಟ್ ಆಗಿ ಕ್ರಾಂತಿ ಮಾಡಿ ನೋಡಿದ್ರಾ, ಕುಮಾರಸ್ವಾಮಿ ಕುಟುಂಬದವ್ರನ್ನ ಕಣಕ್ಕಿಳಿಸಕ್ ಬಿಡ್ಲೇ ಇಲ್ಲ. ತನ್ನ ಸ್ವಂತ ಅಣ್ಣ ಎಚ್.ಡಿ. ರೇವಣ್ಣನೇ ಸೈಡಿಗಿಟ್ರು, ಅವರ ಪತ್ನಿಯ ಮಾತನ್ನೇ ಕೇಳಲಿಲ್ಲ, ಸ್ವರೂಪ್ ಅವ್ರನ್ನ ಕಣಕ್ಕಿಳಿಸಿದ್ರು. ಇದು ನೋಡಿ, ಜೆಡಿಎಸ್ ಅಂದ್ರೆ ಈ ರೀತಿ. ಜೆಡಿಎಸ್ ಅಂದ್ರೆ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಗೆ ಬೆಲೆ ಕೊಡುತ್ತೆ. ಆ ಕಾರಣಕ್ಕೆ ಸ್ವರೂಪನ್ ಗೆಲ್ಸೋಣ ಅಂತ ಜನ ಗೆಲ್ಸಿದ್ರು. ಪ್ರೀತಮ್ ಗೌಡಗೆ ಸೋಲಾಯ್ತು. ಅಂದ್ರೆ ಸಾಕಷ್ಟು ಹಾಸನದಲ್ಲಿ ಕೆಲಸ ಮಾಡಿದ್ದಂತ ಜನಪ್ರಿಯ ಶಾಸಕರಾಗಿದ್ದಂತ ಪ್ರೀತಮ್ ಗೌಡಗೆ ಸೋಲಾಯ್ತು ಅಂದ್ರೆ ಅದು ಕುಮಾರಸ್ವಾಮಿ ಅವರ ನಡೆ, ಕುಮಾರಸ್ವಾಮಿ ಅವರ ಚಾಣಾಕ್ಷ ನಡೆ. ಅವ್ರಿಗೆ ಗೊತ್ತು, ನಾನು ಮಂಡ್ಯದಲ್ಲಿ ನಿಂತ್ಕೊಳ್ಬಹುದು, ನಾನು ಎಲ್ಲೇ ನಿಂತ್ಕೊಳ್ಬಹುದು, ನನಗೊಂದು ಸಾಫ್ಟ್ ಕಾರ್ನರ್ ಇದೆ. ಕುಮಾರಸ್ವಾಮಿ ಅಂದ್ರೆ ಜನರ ಮನಸ್ಸಲ್ಲಿ ಒಂಥರದ ನಮ್ಮ ಅಣ್ಣ ಅನ್ನುವಂತ ಒಂದು ಭಾವನೆ ಇದೆ. ಆದ್ರೆ ಆ ಭಾವನೆ ಬೇರೆಯವ್ರ ಮೇಲೆ ಬರೋದು ಕಷ್ಟ. ಅಂದ್ರೆ ಬೇರೆಯವ್ರನ್ನ ಕಣಕ್ಕಿಳಿಸಿದ್ರೆ ಬರೋದು ಕಷ್ಟ, ತನ್ನ ಸ್ವಂತ ಮಗನನ್ನ ಕಣಕ್ಕಿಳಿಸಿದ್ರೆ ಬರೋದು ಕಷ್ಟ. ನಿಖಿಲ್ ಸೋತು ನೋಡಿದ್ದಾಗಿದೆ. ಹಾಗಾಗಿ ಎಲ್ಲೂ ಎಡವಬಾರದು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡುವಂತ ತರಾತುರಿಗೆ ಬಿದ್ದು, ಅಥವಾ ಭವಾನಿ ರೇವಣ್ಣ ಅವ್ರನ್ನ ಹಾಸನದಲ್ಲಿ ಕಣಕ್ಕಿಳಿಸುವಂತ ತರಾತುರಿಗೆ ಬೀಳೋದು, ಇದೆಲ್ಲ ಕುಟುಂಬ ರಾಜಕಾರಣದ ಹಣೆ ಪಟ್ಟಿ ತಲೆಗೆ ಹಚ್ಕೊಂಡಾಗುತ್ತೆ, ಮತ್ತೊಮ್ಮೆ ಅದನ್ನೇ ಬೆಳೆಸಿದಾಗುತ್ತೆ. ಆ ಕಾರಣಕ್ಕೆ ಇದು ಬೇಡ. ಜನರ ಬೆಂಬಲ ಜೆಡಿಎಸ್ಗೆ ಸಿಗಬೇಕು ಅಂದ್ರೆ ನಮ್ದು ಜನರ ಪಕ್ಷ ಆಗಬೇಕು. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳು ನಮಗೆ ಸಿಗಬೇಕು ಅಂದ್ರೆ, ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿಯಿಂದ ಶೇರಿಂಗ್ ಅಲ್ಲಿ ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಕುಟುಂಬವನ್ನ ದೂರ ಇಡಬೇಕು, ಜನಸಾಮಾನ್ಯರನ್ನ ನಮ್ಮತ್ತ ಸೆಳ್ಕೋಬೇಕು, ಸಾಮಾನ್ಯ ಕಾರ್ಯಕರ್ತರನ್ನ ಲೀಡಿಂಗ್ಗೆ ತರಬೇಕು. ಅದನ್ನ ಕುಮಾರಸ್ವಾಮಿ ಅರ್ಥ ಮಾಡ್ಕೊಂಡು ಕೇಂದ್ರದಲ್ಲಿ ಫುಲ್ ಆಕ್ಟಿವ್ ಆಗಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಜೊತೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೋಮಣ್ಣ ಅವ್ರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ
HD ಕುಮಾರಸ್ವಾಮಿ ಅವರು ಬೇಕಾಗುತ್ತೆ, ತುಮಕೂರು ಭಾಗದಲ್ಲಿ ಸೋಮಣ್ಣ ಅವರಿಗೆ ಬೇಕಾಗುತ್ತೆ, ಹಾಗೇನೆ ಬಿಜೆಪಿಯ ಸಹಕಾರ JDS-ಗೂ ಕೂಡ ಬೇಕಾಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು HD ಕುಮಾರಸ್ವಾಮಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 2028ರ ವಿಧಾನಸಭೆಯಲ್ಲಿ ಹೆಚ್ಚಿನ ಸೀಟ್ ಶೇರ್ ಬೇಕು ಅಂದ್ರೆ ತನ್ನ ಮಗನ್ನ ರಾಜ್ಯಾಧ್ಯಕ್ಷ ಮಾಡ್ಕೊಂಡ್ರೆ ಆಗಲ್ಲ, ಬೇರೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡ್ಬೇಕು. ಕೋರ್ ಕಮಿಟಿ ಅಧ್ಯಕ್ಷ ಬೇರೆಯವ್ರ ಅಂತ, ರಾಜ್ಯಾಧ್ಯಕ್ಷ ತಾನಾಗಿದ್ರು ಪರವಾಗಿಲ್ಲ, ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಮಾಡೋದಕ್ಕೆ ಹೋಗ್ಬಾರ್ದು, ಅಲ್ಲಿ ಎಡವಟ್ಟಾಗುತ್ತೆ. ಹಾಗಾಗಿ ಕೋರ್ ಕಮಿಟಿಯಲ್ಲಿ ಕೂಡ ಎಡವಟ್ಟು ಪದೇ ಪದೇ ತನ್ನ ವಿರುದ್ಧನೇ ಮಾತಾಡ್ತಿದ್ದಂತಹ ಜಿಟಿ ದೇವೇಗೌಡ ಅವ್ರನ್ನ ಕೆಳಗಿಳಿಸಿದ್ರು. ಅಂದ್ರೆ ಅವರನ್ನ ಸಮಾನ ಅಂತರದಲ್ಲಿ ಆ ಕಡೆ ಕಾಂಗ್ರೆಸ್ಸು ಕೂಡ ಸೇರಿಸ್ಕೊತಾ ಇಲ್ಲ, ಯಾಕಂದ್ರೆ ಅವರ ಪುತ್ರ ಹರೀಶ್ ಗೌಡ ಕೂಡ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ JDS-ಗೆ ಎಲ್ಲೆಲ್ಲೆಲ್ಲ ಹೆಚ್ಚಿನ ಶಕ್ತಿ ಇದೆಯೋ ಅಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ರೆಡಿ ಮಾಡೋ ಕೆಲಸ ಕೂಡ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಹಾಗಾಗಿ JDS HD ಕುಮಾರಸ್ವಾಮಿ ತುಂಬಾ ಮುಂದಾಲೋಚನೆ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಾಧ್ಯಕ್ಷ ಮಾಡ್ಲಿಲ್ಲ. ಇಲ್ಲಾಂದ್ರೆ ಕಾರ್ಯಕರ್ತರಿಂದ ಒತ್ತಾಯ ಇತ್ತು, ನಿಖಿಲ್ ಕೂಡ ಸಮರ್ಥರಾಗಿದ್ರು. ಆದ್ರೆ ಮೂರು ಬಾರಿ ಸೋತಿದ್ದು ನಿಖಿಲ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿಡೋದಕ್ಕೆ ಒಂದು ಕಾರಣ ಅನ್ಕೊಂಡ್ರೆ ಅದಕ್ಕಿಂತ ಮುಖ್ಯ ಕಾರಣ 2028ರಲ್ಲಿ ಏನ್ ಮಾಡಬೇಕು, ಹಾಗೆ 2023ರಲ್ಲಿ ಸ್ವರೂಪ್ ಪ್ರಕಾಶ್ ಗೆದ್ದ ರೀತಿ ಹೇಗೆ ಸಾಮಾನ್ಯರನ್ನ ಕಣಕ್ಕಿಳಿಸಿದ್ರೆ, ಅಂದ್ರೆ ಸಾಮಾನ್ಯ ಅಂದ್ರೆ ಸ್ವರೂಪ್ ಪ್ರಕಾಶ್ ತಂದೆ 3 ಬಾರಿ ಶಾಸಕರಾಗಿದ್ರು HS ಪ್ರಕಾಶ್, ಆದ್ರೂ ಕೂಡ ದೇವೇಗೌಡರ ಕುಟುಂಬಕ್ಕೆ ಹೋಲಿಸಿದ್ರೆ ಅಲ್ಲಿ ಅವರೊಬ್ಬರು ಸಾಮಾನ್ಯ ಅಭ್ಯರ್ಥಿನೇ. ಹಾಗಾಗಿ HD ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮೂಲಕನೇ ಕಣಕ್ಕಿಳಿತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಸೆಂಟ್ರಲ್ ಅಲ್ಲಿ ಇದ್ರೂ ಕೂಡ ಸ್ಟೇಟ್ ಪಾಲಿಟಿಕ್ಸ್ ಅನ್ನ ಆಕ್ಟಿವ್ ಆಗಿ ಗಮನಿಸ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಹಿಂದೆ ಯಾವ ಒಂದು ಆಡಳಿತ ಅಂದರೆ ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಹೆಸರೇನಿತ್ತು, ಆ ದಿನಗಳು ಮತ್ತೆ ನಾವು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ವಾಜಪೇಯಿ ಅವರ ಜನ್ಮದಿನೋತ್ಸವ ಇವತ್ತು ನಮ್ಮ 3 ಜನ ವಿವಿಧ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಒಂದು ಕೊಡುಗೆ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿಲಿ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ. ಯಾರಾದರೂ ಸಲಹೆ ಕೊಟ್ಟರೆ ಆ ದುರಹಂಕಾರದ ಮಾತುಗಳು, ಯಾರಾದರೂ ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು, ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರ್ತಕ್ಕಂಥ ಪದ, ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ನೀವೆಲ್ಲ ಯೋಚನೆ ಮಾಡಬೇಕು. ಇವತ್ತು ದೇಶ ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬಲಾಢ್ಯವಾಗಿ ಬೆಳೀತಾ ಇದ್ದೀವಿ. ತಾಂತ್ರಿಕ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇವೆ. ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಈ ನಾಡಿನ ಜನತೆಗೆ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ, ನೋಡಿದ್ದೀವಿ ಇದೆಲ್ಲ. ಬಹುಶಃ 2006, 2007 ನಾನು ಆಕಸ್ಮಿಕವಾಗಿ BJP ಜೊತೆ ಸಂಬಂಧ ಬೆಳೆಸ್ತೀನಿ. ಕೆಲವು ನನ್ನಿಂದ ಆಗದೆ ಇರತಕ್ಕಂಥ ತಪ್ಪುಗಳಿಗೆ ನಾನು ತಲೆ